ಶುಭ ವಿವಾಹ. ಇವಳೆ ನಮ್ಮ ಮನೆ ಸೊಸೆ. ಹುಡುಗಿನ ನಾನ್ ಹುಡುಕಿಟ್ಟಿದ್ದೀನಿ ನಿನಗೆ. ನೀನ್ ಟೈಮ್ ತಗೊಳ್ಳೋದು ಬೇಡ, ಮತ್ತೆ 6 ತಿಂಗಳು 1 ವರ್ಷ ಅಂತ ಮದ್ವೆ ಮುಂದೂಡೋದು ಬೇಡ. ನೀನ್ ನನ್ನನ್ನು ಬಿಡಲ್ಲ. ಹೋಗ್ಲಿ, ಆ ಹುಡುಗಿ ಯಾರು ಅಂತ ಕೇಳ್ಬೋದಾ? ಇಲ್ಲೇ ಇದ್ದಾಳೆ ನೋಡಪ್ಪ, ನಿನಗ್ ಗೊತ್ತಿಲ್ದೇ ಇರೋಳೇನಲ್ಲ. ತಗೋ. ಏನಿದು? ಆರ್ ಯು ಜೋಕಿಂಗ್? ಶ್ರದ್ಧಾ, ವಾಟ್ ಇಸ್ ದಿಸ್? ಇವಳು ನಾನ್ ಮದ್ವೆ ಆಗ್ಬೇಕಾ? ಹೌದು ಭುವನ್, ನನ್ನ ಆಯ್ಕೆ ಶ್ರದ್ಧಾನೆ. ಅವಳ ಜಾತಕನು ನಿನ್ ಜಾತಕನು ಎಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತೆ ಗೊತ್ತೇನೋ? ಪ್ಲೀಸ್, ನಿನಗೆ ಗೊತ್ತು ಅವಳು ನನಗೆ ಏನೇನು ಅನ್ಯಾಯ ಮಾಡಿದಾಳೆ ಅಂತ. ಆದ್ರೂ ಈ ಮಾತು ಹೇಳ್ತಾ ಇದೆಯಾ ನೀನು? ಅವಳು ನಿನ್ಗೆ ಯಾವ ಅನ್ಯಾಯನೂ ಮಾಡ್ಲಿಲ್ಲ ಭುವನ್. ಅನ್ಯಾಯದ ವಿರುದ್ಧ ನಿಂತಿದ್ಲು ಅಷ್ಟೇ. ಆಕಾಶ್ ಮಾಡಿರೋ ತಪ್ಪನ್ನ 4 ಜನದ ಮುಂದೆ ಹೇಳಿದ್ಲು. ತಪ್ಪ? ಆಕಾಶ್ ರಚನಾ ಜೊತೆಲಿರೋ ಹಾಗೆ ಮಾಡಿದ್ಲು. ತಪ್ಪ? ಯಾಕೆಲ್ಲದನ್ನು ನಿನ್ ವಿರುದ್ಧ ಅನ್ಕೋತೀಯ? ಶ್ರದ್ಧಾ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಸುಮ್ಮನೆ ಇರ್ತಿದ್ಲು. ಆದ್ರೆ ಅವಳು ತಪ್ಪಿನ ವಿರುದ್ಧ ಪ್ರತಿಭಟನೆ ಮಾಡಿದ್ಲು. ಅಜ್ಜಿ, ಅವಳು ಹೊಗಳ್ಬೇಡ ಈಗ. ಆಯ್ತಪ್ಪ, ಅವಳು ಹೊಗಳಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು ಭುವನ್, ಇವಳಿಗಿಂತ ಒಳ್ಳೆ ಹುಡುಗಿ ಸಿಗಲ್ಲ ನಿನಗೆ. ನನಗಂತೂ ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೂತ್ ಯೋಚನೆ ಮಾಡಿ ನೋಡು. ಅಲ್ಲೋ, ಸರಿ ಅಜ್ಜಿ, ಲೆಟ್ಸ್ ಸಿ. ದೇವ್ರೇ, ಅದು ಹೇಗಾದರೂ ಮಾಡಿ ನನ್ನ ಮೊಮ್ಮಗ ಅವಳನ್ನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಅಜ್ಜಿಗೆ ಶ್ರದ್ಧಾ ಜಾತಕ ಸಿಗೋದು ಹೇಗೆ ಸಾಧ್ಯ? ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಐಡಿಯಾ ಬಂದಿದ್ದಾದ್ರೂ ಹೇಗೆ? ನಮ್ಮ ಮನೆಗೆ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಸಂಬಂಧ ಬರೋಕ್ ಚಾನ್ಸೇ ಇಲ್ಲ. ನೋ ವೇ. ಅಜ್ಜಿಗೆ ನಾನೇನು, ನನ್ನ ಕ್ಲಾಸ್ ಏನು ಅಂತ ಚೆನ್ನಾಗಿ ಗೊತ್ತು. ಬಟ್ ಇವಳು ಎಲ್ಲಿಂದ ಬಂದ್ಲು? ಇದೆಲ್ಲ ಈ ಹುಡುಗಿದ ಕೆಲಸ 100%. ಇವಳೇನೋ ಮಾಡಿದ್ದಾಳೆ, ನನ್ನನ್ನ ಚುಚ್ಚೋ ಚಟ, ಪದೇ ಪದೇ ನನ್ನ ಸೋಲಿಸ್ತೀನಿ ಅನ್ನೋ ಹಠ. ಅವಳಿಂದಾಗಿ ನಾನು ಅನುಭವಿಸಿದ ಸಾಲದು ಅಂತ ಈಗ ಮದುವೆ ಅನ್ನೋ ನಾಟಕ ಬೇರೆ ಶುರು ಮಾಡಿದಾಳ. ನನ್ನ ಮನೆಗೆ ಬಂದು ನನ್ನನ್ನೇ ಹೆದರಿಸ್ತೀನಿ ಅನ್ಕೊಂಡಿದ್ದಾಳ. ನಾನು ಸುಮ್ಮನೆ ಇದ್ದೀನಿ ಅಂತ ಹೊಸ ಹೊಸ ನಾಟಕ ಶುರು ಮಾಡಿದ್ದಾಳೆ. ಇದನ್ನ ಹೀಗೆ ಬಿಟ್ಟರೆ ಅತಿಯಾಗ. ಏನು ವಿಷಯ? ನಾವು ಕ್ಲೈಂಟ್ನ ಮೀಟ್ ಮಾಡಬೇಕಾಗಿತ್ತಲ್ವಾ? ಆದರೆ ನೀವು ನೋಡಿದ್ರೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಹೌದು ಸುನಿಧಿ, ಪ್ರಾಬ್ಲಮ್ ಆಗಿದೆ. ಅದನ್ನು ಸರಿ ಮಾಡಬೇಕಾಗಿರೋ ಕ್ಲೈಂಟು ನೀನೇ. ಸರ್, ನೀವೇನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಸುನಿಧಿ, ಇದನ್ನು ನಾನು ಹೇಗೆ ಶುರು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ದೆ ಇದ್ರೆ
ಬೇರೆ ವಿಧಿನೂ ಇಲ್ಲ. ಇದು ನಾನು ಹೇಳದೇ ಇದ್ರೆ ದಿನದಿಂದ ದಿನ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಸರ್, ನೀವು ಮತ್ತೆ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಅದೇನು ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಸುನಿಧಿ, ನಾನಿನ್ ಬರೀ ಬಾಸ್ ಆಗಿರ್ಬೇಕು ಅಷ್ಟೇನಾ? ಅಂದ್ರೆ ಅಂದ್ರೆ ನಾನು ನೋಡಿದ್ರೆ ನಿನಗೇನು ಅನ್ಸಲ್ವಾ? ಬರೀ ಬಾಸ್ ಅಷ್ಟೇನಾ? ಸರ್, ಅದು ನೀವು ಹೀಗೆ ಕೇಳಿದ್ರೆ ನಾನು ಹೇಗೆ ಹೇಳಿ? ನೋಡು ಸುನಿಧಿ, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ಡೈರೆಕ್ಟಾಗಿ ಹೇಳೋ ಅಭ್ಯಾಸ. ಸುನಿಧಿ, 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 ಸುನಿಧಿ. ನೀನು ನನಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿದೆ. ಐ ಥಿಂಕ್ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸುನಿಧಿ, ಐ ಲವ್ ಯು ಸುನಿಧಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇವಳಿಗೆ ನಾನು ಸ್ವಂತ ಅಂತೂ ಇಂತೂ ಇವನಿಗೆ ನಾನು ಸ್ವಂತ. ಮನಸ್ಸು ಅಂತೂ ಇವಳೇ ನಿನ್ನವಳಂತ. ಸರ್, ನೀವು ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ದೀನಿ. ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ. ನಾನು ಮಾತ್ರ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಸುನಿಧಿ, ಈಗಲೇ ಹೇಳಬೇಕು ಅಂತ ಇಲ್ಲ. ಟೈಮ್ ತಗೋ, ಯೋಚನೆ ಮಾಡು. ಆದರೆ ನೀನು ನನ್ನ ಹೃದಯ ಕದಿರೋದಂತೂ ಸತ್ಯ. ಅದು ಹೇಗಾಯ್ತೋ ಯಾಕಾಯ್ತೋ ನನಗೊಂದೂ ಗೊತ್ತಿಲ್ಲ. ನೀನು ನೋಡ್ತಾ ಇದ್ರೆ ನಿಂತಲ್ಲೇ ಕಳೆದೋಗ್ಬಿಡ್ತಿದ್ದೆ. ನನ್ನ ಲೈಫಲ್ಲಿ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಸಾರಿ ಸುನಿಧಿ, ನಾನು ಏನೇನೋ ಮಾತಾಡ್ಬಿಟ್ಟೆ. ನೀನೀಗ ಸುಮ್ಮನೆ ಇರೋದು ನೋಡಿದ್ರೆ ಮೌನಂ ಸಮ್ಮತಿ ಲಕ್ಷಣ ಅನಿಸ್ತಾ ಇದೆ. ಇವನಿಗೆ ನಾನು ಇವಳಿಗೆ ನಾನು ಸ್ವಂತ. ಮನಸ್ಸು ಸುನಿಧಿ, ಇವಳೇ ನಿನ್ನವಳಂತ. ಎಷ್ಟು ಕೊಬ್ಬು ಅಶ್ರದ್ಧಂಗೆ. ಅವಳ ಅಹಂಕಾರನ ಕೊಚ್ಚಿ ಬಿಸಾಕದೆ ಹೋದ್ರೆ ನಾನು ಭುವನೇ ಅಲ್ಲ. ನನ್ನೇ ಮದುವೆ ಆಗ್ತಾಳ ಅವಳು. ಏನು ತಿಳಿದೇ ಇರೋ ನನ್ನ ಅಜ್ಜಿನೇ ಫೂಲ್ ಮಾಡಕ್ ಬರ್ತಾಳ. ನನ್ನ ಎದುರಿಗೆ ನಿಂತ್ಕೊಂಡು ಸೆಡ್ ಹೊಡಿತಾಳ ನನಗೆ.
ಇಷ್ಟೊತ್ತಿಗಾಗಲೇ ನಾನು ಕೊಡಬೇಕಾಗಿರೋ ಇಂಜೆಕ್ಷನ್ ಕೊಟ್ಟಿದ್ದಿದ್ರೆ ಆ ಶ್ರದ್ಧಾ ಅನ್ನೋ ಕಾಯಿಲೆ ನನ್ನ ಹತ್ರನೂ ಬರ್ತಿರ್ಲಿಲ್ಲ. ತಪ್ಪು ನಂದೆ. ಏನೋ ಹುಡುಗಿ ಸುಮ್ಮನೆ ಹಾರಾಡ್ತಾ ಇದ್ದಾಳೆ, ಏನು ಮಾಡಕ್ ಸಾಧ್ಯ ಇಲ್ಲ ಅಂದ್ಕೊಂಡೆ. ನನ್ನ ಜಡ್ಜ್ಮೆಂಟ್ ತಪ್ಪಾಗಿತ್ತು. ಬಟ್ ಈ ಸಲ ನೋ ವೇ, ಯಾವ ತಪ್ಪು ಮಾಡಲ್ಲ ನಾನು. 4 ಜನರ ಎದುರಿಗೆ ನನ್ನ ಮರ್ಯಾದೆ ತೆಗೆದ್ಲು ಅಲ್ವಾ, ಇವತ್ತು 4 ಜನದ ಮುಂದೆ ನಾನು ಅವಳ ಮರ್ಯಾದೆ ಕಳಿತೀನಿ. ನನ್ನ ಹತ್ರ ಬೇಡ್ಕೊಳ್ಳೋ ಹಾಗೆ ಮಾಡಬೇಕು, ಹಾಗೆ ಮಾಡ್ತೀನಿ. ಆಗ ಅರ್ಥ ಆಗತ್ತೆ ನನ್ನ ಪವರ್ ಏನು ಅಂತ. ಇನ್ಯಾವತ್ತೂ ಅವಳು ನನ್ನ ತಂಟೆಗೆ ಬರಬಾರ್ದು, ಹಾಗೆ ಮಾಡ್ತೀನಿ. ಭುವನ್ ಅಂದ್ರೆ ಸುಡೋ ಕೆಂಡ ಮಾತ್ರ ಅಲ್ಲ, ಜ್ವಾಲಾಮುಖಿ ಅನ್ನೋದನ್ನ ತೋರಿಸ್ತೀನಿ ಶ್ರದ್ಧಾಂಗೆ. ಎಲ್ಲಿದ್ದಾಳೆ ಶ್ರದ್ಧಾ? ಯಾಕೆ ಬಂದಿಲ್ಲ ಇನ್ನು? ಛೇ, ಬರ್ಲಿ, ಒಂದು ಸಲ ನನ್ನ ಕಣ್ಣೆದುರಿಗೆ ಬರಲಿ. ಶ್ರದ್ಧಾ 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 ಬದಲಾಯಿತೇನು ಕಣ್ಣ ಹೊಳಪು, ಸಿಗದಾಯಿತೇನು ನನ್ನ ಗುರುತು, ಇರಬಲ್ಲೆನೇನು ಎಲ್ಲ ಮರೆತು ಮರೆತು ಮರೆತು. ಏಯ್ ನಿಂತ್ಕೋ. ನಿಂಗ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ ಭುವನ್? ಹೇಳ್ಕೊಳಕ್ಕೆ ದೊಡ್ಡ ರಾಕ್ ಸ್ಟಾರ್ ಅಂತ್ಯಾ, 3 ಹೊತ್ತು ನನ್ ಹಿಂದೆನೆ ಬಿದ್ದಿರ್ತೀಯಲ್ಲ. ನೋಡು, ನಿನ್ ಹತ್ರ ಮಾತಾಡಕ್ಕೆ ನನ್ಗೇನು ಉಳ್ದಿಲ್ಲ. ಎಲ್ಲ ಮುಗಿದ್ ಹೋದ್ಮೇಲೂ ಮತ್ತೆ ಮತ್ತೆ ಯಾಕೆ ನನ್ ಹಿಂದೆ ಬರ್ತಾ ಇದ್ಯಾ? ನಿನ್ನ ಪುರಾಣ ಕೇಳಕ್ ಬಂದಿಲ್ಲ ನಾನು. ನೋಡ್ ಶ್ರದ್ಧಾ, ಇದು ನಿನಗೆ ಲಾಸ್ಟ್ ವಾರ್ನಿಂಗು. ನನ್ನ ಲೈಫಲ್ಲಿ ಆಟ ಆಡಬೇಡ ನೀನು, ತುಂಬಾ ಕೆಟ್ಟವನಾಗ್ಬೇಕಾಗುತ್ತೆ. ಇಷ್ಟು ದಿನ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ ಅನ್ನೋ ಖುಷಿಗೆ ಹುಚ್ಚುಚ್ಚಾಗಿ ಏನಾದರೂ ಆಡಿದ್ರೆ ಹುಚ್ಚು ಬಿಡಿಸ್ಬಿಡ್ತೀನಿ. ಹುಷಾರ್. ನೀನೇನ್ ಮಾತಾಡ್ತಾ ಇದೀಯ ಅಂತ ನಿನ್ಗೇನಾದ್ರೂ ಅರ್ಥ ಆಗ್ತಾ ಇದ್ಯಾ? ನೋಡು, ನನ್ ಕ್ಲಾಸಿಗೆ ಲೇಟ್ ಆಗ್ತಾ ಇದೆ, ಬರ್ತೀನಿ ನಾನು. ಎಲ್ಗೂ ಹೋಗಬಾರ್ದು. ನಾನ್ ಡಿಸೈಡ್ ಮಾಡೋವರೆಗೂ ನೀನು ಎಲ್ಲೂ ಹೋಗೋಗಿಲ್ಲ. ನನ್ನ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡು, ಆಮೇಲಷ್ಟೇ ನೀನು ಇಲ್ಲಿಂದ ಹೋಗು. ಯಾರು ನೀನು? ನಾನೇನ್ ಮಾಡ್ಬೇಕು, ಏನ್ ಕತೆ ಅಂತ ಹೇಳಕ್ಕೆ ನಿನ್ಗೇನ್ ಅರ್ಹತೆ ಇದೆ? ಗೆಟ್ ಲಾಸ್ಟ್ ಐಸೆ. ನನಗೆ ಗೆಟ್ ಲಾಸ್ಟ್ ಹೇಳ್ತೀಯ? ಅಷ್ಟಿದ್ದೋಳು ಯಾಕೆ ನಮ್ಮ ಮನೆಗೆ ನಿನ್ ಫೋಟೋ ಜಾತಕ ಕಳಿಸ್ತೀಯ? ಯಾಕೆ ನನ್ನ ಮದುವೆ ಆಗೋ ಪ್ಲಾನ್ ಮಾಡ್ತೀಯ? ನನ್ನ ಚುಚ್ಚಕ್ಕ? ಏನು? ನಾನು ನಿನ್ನ ಮದುವೆ ಪ್ಲಾನು? ಏನ್ ಹೇಳ್ತಾ ಇದ್ಯಾ ನೀನು? ನಾಟಕ ಆಡ್ಬೇಡ ಶ್ರದ್ಧಾ. ನನ್ನ ಅಜ್ಜಿ ನಿನ್ನೆ ನೀನು ಫೋಟೋ ತೋರಿಸಿ ಇವಳನ್ನ ಮದುವೆ ಆಗ್ಬೇಕು ಅಂತ ಇದ್ರು. ಏನ್ ಪ್ಲಾನ್ ಮಾಡ್ತೀಯ? ನಿನ್ನ ಫೋಟೋ ಜಾತಕ ನಮ್ಮ ಮನೆಗೆ ಹೇಗ್ ಬಂತು? ತಲೆ ಕೆಡೋದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತೆ ಭುವನ್. ನನ್ನ ಫೋಟೋ ನಿಮ್ ಮನೆಗೆ ಹೇಗ್ ಬಂತು ನನಗಂತೂ ಗೊತ್ತಿಲ್ಲ, ಆದ್ರೆ ನಿನ್ನ ಜೊತೆ ಮದುವೆ ಪ್ಲಾನ್ ಮಾಡಿ ನನಗೇನೋ ಸಿಗುತ್ತೆ. ಏಯ್, ಜಾಸ್ತಿ ಶೋ ಆಫ್ ಮಾಡಬೇಡ. ನೀ ನನ್ನ ಪದೇ ಪದೇ ಹರ್ಟ್ ಮಾಡಬೇಕು, ನನ್ನನ್ನು ವ್ಯಂಗ್ಯ ಮಾಡಿ ತಮಾಷೆ ನೋಡ್ಬೇಕು ಅಂದ್ಕೊಂಡಿದ್ಯಾ ಅಲ್ವಾ?
ತಪ್ಪಿಸ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಈ ಭುವನನ್ನು ಸುಂಟ್ರುಗಳಿನ ಎದುರು ಹಾಕೋಬೇಡ ಶ್ರದ್ಧಾ, ಕಳೆದೋಗ್ತೀಯ. ಏನು ನನ್ನ ಮದುವೆ ಆಗ್ತಿ? ಮದುವೆ ಏನ್ ಆಸೆ ನಿಂದು? ಅಸಹ್ಯ, ಛೀ, ದೂರ ಹೋಗೋ. ನಂತ ಚೀಪ್ ಎಲ್ಲೋ ಯಾವನ್ ಮದ್ವೆ ಆಗ್ತಾನೆ ಕಂಡ್ರೆ ಅಸಹ್ಯ ಆಗುತ್ತೆ ನನ್ಗೆ. ದೊಡ್ಡ ರಾಕ್ ಸ್ಟಾರ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಕಾಲೇಜ್ಗೆ ಕುಡ್ಕೊಂಡ್ ಬಂದಿದ್ಯಲ್ಲ, ಮ್ಯಾನರ್ಲೆಸ್ ಬ್ರೂಟ್ ನೀನು. ಮನುಷ್ಯತ್ವನೇ ಇಲ್ಲ ನಿನ್ಗೆ. ಲೋಫರ್ ನೀನು. ನೋಡು, ಇದು ಸ್ಯಾಂಪಲ್ ಅಷ್ಟೇ. ನನ್ನ ಹತ್ರ ಬರೋ ಕನಸು ಕೂಡ ಕಾಣ್ಬೇಡ ಇನ್ಮೇಲಿಂದ. ಈ ಭುವನ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ ನಿನಗೆ? ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತಿದೆ. ನೀನು ಧೂಳಿಗೆ ಸಮಾನ ನನ್ನೇ ಅಂತೀಯ ಲೋಫರ್? ಇದು ಒಂದು ಶಾಕ್ ಸಾಕು, ಲೈಫ್ ಲಾಂಗ್ ನೆನಪಿರುತ್ತೆ. ಇನ್ನು ಮುಂದೆ ನನ್ನ ಸುದ್ದಿಗೆ ಬರಬೇಡ. ಏನಂದೆ ನೀನು? ಮೊಳಕೆ ಒಡೆದಾದ್ರೂ ಹುಟ್ಟು ಬರ್ತೀಯಾ? ಹೂತ್ ಹಾಕಿದ್ರೆ ಮೊಳಕೆ ಓಡ್ಕೊಂಡಾದ್ರೂ ಭೂಮಿಯಿಂದ ಎದ್ದು ಬರ್ತೀನಿ. ಇನ್ನು ಮೇಲೆ ಮೊಳಕೆನೇ ಬರಲ್ಲ. ಜಟಾಟವಿಕ್ಕಲಜ್ವಲ ಪ್ರವಾಹ ಭಾವಿತಸ್ಥಲೆ ಕಲೇವಲಂ ಯಲಂಬಿತಾಂಬುಜಂಗ ತುಂಗ ಮಾಲಿಕ ಟಮಟ್ಟಮಟ್ಟಮಟ್ಟಮನ್ನಿನಾದವತ್ತಮರ್ವಯ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ಜಟಾಟವಿಕ್ಕಲಜ್ವಲ ಪ್ರವಾಹ ಭಾವಿತಸ್ಥಲೆ ಕಲೇವಲಂ ಯಲಂಬಿತಾಂಬುಜಂಗ ತುಂಗ ಮಾಲಿಕಂ ಟಮಟ್ಟಮಟ್ಟಮಟ್ಟಮನ್ನಿನಾದವತ್ತಮರ್ವಯ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ನನ್ ಜೊತೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸರ್ ನೋಡಿ, ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಈಗಲೇ ಕಂಪ್ಲೇಂಟ್ ತಗೊಳ್ಳಿ. ಆಯ್ತು ಯಾಕೆ ರೇಗ್ತೀರಿ? ತಗೊಳ್ಳೋಣ ಬಿಡಿ. ನಾನ್ ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ರಾಕ್ ಸ್ಟಾರ್ ಭುವನ್ ಮೇಲೆ. ಬಂದ್ರಿ ಒಂದು ನಿಮಿಷ. ಏನು ರಾಕ್ ಸ್ಟಾರ್ ಭುವನ್ ಮೇಲ? ಹೌದು ಸರ್, ಆ ಭುವನ್ ನನ್ನ ಮೇಲೆ ಹಲ್ಲೆ ಮಾಡಿದಾನೆ. ನಡು ರಸ್ತೆಯಲ್ಲಿ ನನ್ನ ಮೇಲೆ ಕೈ ಮಾಡಿರೋದಲ್ದೆ ನನ್ನ ಮೇಲೆ ಧಮಕಿ ಕೂಡ ಹಾಕಿದಾನೆ. ಕಂಪ್ಲೇಂಟ್ ಕೊಡ್ಬೇಕು ನಾನು ಅವನ ಮೇಲೆ. ಅವ್ರು ಯಾರು ಅಂತ ಗೊತ್ತೇನ್ರಿ? ಪಬ್ಲಿಸಿಟಿಗೆ ಏನನ್ನೂ ಮಾಡಕ್ ಹೋಗ್ಬೇಡಿ, ಆಮೇಲೆ ನಿಮ್ಗೆ ತೊಂದ್ರೆ. ಅಮ್ಮ ಮೊನ್ನೆ ಟಿವಿನಲ್ಲಿ ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ರು, ನಾನೇ ನೋಡಿದ್ದೀನಿ. ಅದೇ ಭುವನ್ ತಮ್ಮನ್ ಮದ್ವೆ ವಿಷಯ. ಓಹೋ, ಆ ಹುಡುಗಿನಾ? ಏನಮ್ಮ ನಿನ್ ಗಲಾಟೆ? ಯಾಕೆ ಈ ರಗಳೆ ನಮ್ಮ ಹತ್ರ ತಗೊಂಬಂದಿದ್ಯಾ? ನಿಮ್ ಜಗಳ ನೀವೇ ಬಗೆಹರಿಸ್ಕೊಳ್ರಿ. ಏನ್ ಸರ್ ನೀವು, ನಾನೇನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಆ ಭುವನ್ ನನಗೆ ಹೊಡೆದಿರೋದನ್ನ 10 ಜನ ನೋಡಿದ್ದಾರೆ. ನೋಡಿ ಸರ್ ಇಲ್ಲಿ.
ಸರಿ. ಈಗ ಹೇಳಿ, ಕಂಪ್ಲೇಂಟ್ ತಗೋತಿರೋ ಇಲ್ವೋ? ನೀವೇನು ಮಾಡಿಲ್ಲ ಅಂದ್ರೆ ನಾನು ಏನು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ವಿಡಿಯೋನ ನಾನು TV ಚಾನಲ್ ಅವ್ರಿಗೆ ಕೊಡ್ತೀನಿ ಅಷ್ಟೇ. ಪುಂಡ್ಲಿಕ, ಇವತ್ತು ಕಂಪ್ಲೇಂಟ್ ತಗೊಳ, ಹಂಗೆ ವಿಡಿಯೋನ ತಗೊಳ. ಮೇಡಮ್ ಹೋಗಿ ಕಂಪ್ಲೇಂಟ್ ಕೊಡಿ. ಓಕೆ, ಮುಂದಿನ ಕರ್ತವ್ಯ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ನಟರಾಜ, ರಾಕ್ ಸ್ಟಾರ್ ಎಲ್ಲಿ ಸಿಗ್ತಾನೆ ಚೆಕ್ ಮಾಡಪ್ಪ.